ನಮಸ್ಕಾರ, ಸಿಂಚನ ಕಿಚನ್ಗೆ ಸ್ವಾಗತ. ಇವತ್ತು ಮಂಡಾಳನ್ನು ಉಪಯೋಗಿಸಿ ತುಂಬಾ ಸಾಫ್ಟ್ ಆದ ಬ್ರೆಡ್ ದೋಸೆ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಉದ್ದಿನಬೇಳೆ ಸೋಡಾ ಪುಡಿ ಏನೂ ಉಪಯೋಗಿಸದೆ ತುಂಬಾ ಸಾಫ್ಟ್ ಆದ ದೋಸೆ ಮಾಡುವುದನ್ನು ತೋರಿಸ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸರಿಯಾದ ಅಳತೆಯಲ್ಲೇ ನಾವು ಮಾಡಬೇಕಾಗತ್ತೆ. ನಾನಿಲ್ಲಿ 3 ಗ್ಲಾಸಿನಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಈಗ ನಾವು ಯಾವ ಗ್ಲಾಸಿನಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇವೋ ಆ ಗ್ಲಾಸಿಂದನೇ ಮಂಡಕ್ಕಿಯನ್ನು ತೊಗೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಮೆಂತೆಯನ್ನು ಹಾಕಿದ್ದೇನೆ, 1 ಟೇಬಲ್ ಸ್ಪೂನಿನಷ್ಟು. ಈಗ ನೀರನ್ನು ಹಾಕಿ ಅಕ್ಕಿಯನ್ನು ನಾವು ಚೆನ್ನಾಗಿ ತೊಳೆದು 5 ರಿಂದ 6 ತಾಸು ಅಕ್ಕಿಯನ್ನು ಚೆನ್ನಾಗಿ ನೆನೆಸಬೇಕು ನಾವು. ಹಾಗೆ ನಾನಿಲ್ಲಿ ಅಕ್ಕಿ ನೆನೆಸಿದ್ದೇನೆ. ಸಾಯಂಕಾಲ ನಾನು ಯಾವ ಗ್ಲಾಸಿನಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೆ ಅದೇ ಗ್ಲಾಸಿನಲ್ಲಿ ಮಂಡಕ್ಕಿಯನ್ನು ತೊಗೊಂಡಿದ್ದೇನೆ. 1 ಗ್ಲಾಸಿಗೆ 2 ಗ್ಲಾಸಿನಷ್ಟು ಮಂಡಕ್ಕಿಯನ್ನು ತೊಗೋಬೇಕು. ನಾನು 3 ಗ್ಲಾಸಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ, ಅದಕ್ಕೆ 6 ಗ್ಲಾಸಿನಷ್ಟು ಮಂಡಾಳನ್ನು ತೊಗೊಂಡಿದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ತೊಳಿಬೇಕು. ಮಂಡಾಳನ್ನು ಒಂದು ಸತ ಚೆನ್ನಾಗಿ ಈ ಥರ ತೊಳೆದು ಇದು ಕೂಡ 10 ರಿಂದ 15 ನಿಮಿಷ ನಾವು ಮಂಡಾಳನ್ನು ನೆನೆಸಬೇಕು. ಇದನ್ನು ನೆನೆಯಲು ಇಟ್ಟು ನಾನು ಬೆಳಗ್ಗೆ ಅಕ್ಕಿಯನ್ನು ಹಾಕಿದ್ನಲ್ಲ, ಅದು ಕೂಡ ನೆನೆದಿದೆ. ಈಗ ಇದನ್ನು ಮಿಕ್ಸಿ ಮಾಡೋಣ. ಅಷ್ಟೊತ್ತಿಗೆ ಮಂಡಾಳು ಕೂಡ ನೆನೆದು ಬಿಡುತ್ತೆ. ನೋಡಿ, ಇವಾಗ ನಾನು ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ಇದನ್ನು ನುಣ್ಣಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕದೇ ಸ್ವಲ್ಪನೇ ನೀರನ್ನು ಹಾಕಿ ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಅಕ್ಕಿಯನ್ನು. ನೋಡಿ, ಉದ್ದಿನಬೇಳೆ ಹಾಕದೇ ನಾವು ತುಂಬಾ ಸಾಫ್ಟ್ ಆದ ದೋಸೆಯನ್ನು ಮಾಡ್ಬೋದು. ನೋಡಿ, ಇವಾಗ ಇಷ್ಟು ಹಿಟ್ಟನ್ನು ನಾನು ರುಬ್ಬಿ ಇಟ್ಟಿದ್ದೇನೆ. ಹಾಗೆ ಈಗ ನೀರಿನಲ್ಲಿ ನೆನೆಯಿಟ್ಟಿರುವ ಚುನ್ಮುರಿಯನ್ನು ಕೂಡ ನಾನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರಿನ ಅಂಶ ಹೋಗಿ ಗಟ್ಟಿಯಾಗಿ ನಾವು ಹಿಂಡಿ ತೆಗೆದುಬಿಡಬೇಕು. ಒಂದು ಸ್ವಲ್ಪನೇ ನೀರನ್ನು ಹಾಕಿ ನಾವು ಇದು ಕೂಡ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ತುಂಬಾ ಸಾಫ್ಟಾಗಿ ನೀರು ಸ್ವಲ್ಪ ಹಾಕಿ, ಜಾಸ್ತಿ ಹಾಕಲು ಹೋಗಬೇಡಿ. ಈಗ ಇದನ್ನು ಮಂಡಾಳನ್ನು ನಾನಿಲ್ಲಿ ಮಿಕ್ಸಿ ಮಾಡಿದ್ದೇನೆ, ತುಂಬಾ ಸಾಫ್ಟಾಗಿ ಮಾಡಿದ್ದೇನೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕೈಯಿಂದನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟು ಮತ್ತು ಮಂಡಾಳನ್ನು ಮಿಕ್ಸಿ ಮಾಡಿದ್ದೇವರ ಅದು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಇದನ್ನು ಹಿಟ್ಟನ್ನು ಕಲಸ್ಕೋಬೇಕು. ನೋಡಿ, ಹಿಟ್ಟು ಎಲ್ಲವೂ ಚೆನ್ನಾಗಿ ಕಲಸಿದ ನಂತರ ನಾವು ಮೇಲ್ಗಡೆ ಮುಚ್ಚಿ ಇಟ್ಬಿಡಬೇಕು. 6 ರಿಂದ 7 ತಾಸನಾದರೂ ಹಿಟ್ಟು ಚೆನ್ನಾಗಿ ನೆನಿಬೇಕು. ಈಗ ನೋಡಿ, ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಹಿಟ್ಟು ಈ ಥರ ಚೆನ್ನಾಗಿ ಉಬ್ಬಿ ಬಂದರೆ ದೋಸೆ ತುಂಬಾ ಸಾಫ್ಟ್ ಆಗುತ್ತೆ. ನೀವು ಯಾವುದೇ ಸೋಡಾ ಪುಡಿಯನ್ನು ಹಾಕದೇ ಮಾಡ್ಬೋದು. ಸ್ವಲ್ಪ ಸಕ್ಕರೆ ಹಾಕಿ, ಯಾಕಂದರೆ ಸಕ್ಕರೆ ಹಾಕೋದರಿಂದ ದೋಸೆಗೆ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ತಿರುವಿ ಬಿಟ್ಬಿಡಿ. ಸೋಡಾ ಪುಡಿ ಹಾಕದೇ ನಾವು ದೋಸೆಯನ್ನು ಮಾಡೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಹಂಚು ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಸ್ವಲ್ಪನೇ ಹಿಟ್ಟನ್ನು ಹಾಕಿ ತುಂಬ ತಿರುವಲು ಹೋಗಬೇಡಿ, ಹಾಗೆ ಬಿಟ್ಬಿಡಿ. ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಹಾಕಿ ಬಿಟ್ಬಿಡಿ. ನೋಡಿ, ಮೇಲ್ಗಡೆ ಎಲ್ಲ ಗುಳ್ಳೆ ಬಂದು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ಈಗ ತಿರುವಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೆಂಪಗೆ ತುಂಬಾ ಸಾಫ್ಟ್ ಆಗಿದೆ. ಇದು ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ತುಂಬಾ ಒಳ್ಳೆಯ ರೆಸಿಪಿ. ಇದು ಬೆಳಗ್ಗೆ ತುಂಬಾ ಸಾಫ್ಟ್ ಆಗುತ್ತೆ. ಟಿಫನ್ ಬಾಕ್ಸಿಗೆ ಕಟ್ಟಿದರೆ ತುಂಬ ಹೊತ್ತು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ನಾನು ನಿಮಗಿಲ್ಲಿ ಹಾಕಿ ತೋರಿಸ್ತೀನಿ. ನೋಡಿ, ನಿಮಗೆ ತೆಳ್ಳಗೆ ಬೇಕಾದರೂ ತೆಳ್ಳಗೆನೂ ಹಾಕೋಬೋದು, ಇಲ್ಲ ಅಂದರೆ ಈ ಥರ ದಪ್ಪನಾದರೂ ಹಾಕೋಬೋದು. ದಪ್ಪ ಹಾಕಿದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ನಿಮಗಿಲ್ಲಿ ತಿರುವಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ಅಂತ. ಸ್ವಲ್ಪ ಕಟ್ಟಾಗದ ಹಾಗೆ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ, ನೀವು ಕೂಡ ಒಮ್ಮೆ ಈ ಥರ ದೋಸೆಯನ್ನು ಮಾಡಿ ನೋಡಿ, ಹೇಗಿದೆ ಅಂತ ನಮಗೆ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.